ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದರೆ ಬನ್ನಿ ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಏನು ನಡೀತಿದೆ ಅಂತ ನೋಡ್ಕೊಂಬರೋಣ. ಆದರೂ ಇನ್ನೊಂದು ವಿಷಯ ಏನು ಗೊತ್ತಾ, ಇವತ್ತು ಲಕ್ಷ್ಮೀ ಬಾರಮ್ಮ ಸಂಚಿಕೆ ತುಂಬ ಹೆವಿ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೇನಂತ ನೋಡ್ಕೊಂಡು ಬರೋಣ. ಲಕ್ಷ್ಮಿನ ಕಿಡ್ನಾಪ್ ಮಾಡ್ಕೊಂಬಂದು ಒಂದು ಯಾವುದೋ ಗೊತ್ತಿಲ್ದಿರೋ ಹಾಳು ಬಿದ್ದು ತಗ್ಗಡದು ಒಂದು ಮನೆ ಇರುತ್ತೆ, ಅದರಲ್ಲಿ ಬಂದು ಕೂಡಾಕಿರ್ತಾರೆ. ಅವಾಗ ಅವಳು ಹೆಲ್ಪ್ ಹೆಲ್ಪ್ ಯಾರಾದರೂ ಸಹಾಯ ಮಾಡಿ, ಸಂಬಡಿ ಪ್ಲೀಸ್ ಹೆಲ್ಪ್ ಅಂತ ಚೀರ್ತಾ ಇರ್ತಾಳೆ. ಅಲ್ಲ ಮೇಡಮ್, ಯಾಕೆ ಚೀರ್ತೀರಾ? ಇಲ್ಲಿ ಯಾರು ಚೀರ್ಕೊಂಡ್ರು ಏನು ಬಡ್ಕೊಂಡ್ರು ಯಾರಿಗೂ ಕೇಳಿಸಲ್ಲ, ಅಂಥ ಜಗದಲ್ಲಿದ್ದೀರಾ ನೀವು ಅಂತ ಹೇಳ್ತಾನೆ. ಅದಕ್ಕೆ ನೀವು ಯಾರು, ಅಷ್ಟಕ್ಕೂ ನಿಮ್ಗೆ ಏನಾಗಬೇಕಾಗಿದೆ, ನಿಮ್ಗೆ ಏನು ಬೇಕು ಅದನ್ನಾದರೂ ಹೇಳಿ. ಏನಾದರೂ ಪೊಲೀಸ್ ಕೈಯಲ್ಲಿ ಸಿಕ್ಕರೆ ನಿಜವಾಗ್ಲೂ ಕಂಬಿಡಿಸ್ತೀರಾ, ಸರಿ ಇರಲ್ಲ, ನಾನು ಯಾರಂತ ಗೊತ್ತಿಲ್ಲ ನಿಮಗೆ ಅಂತ ಹೇಳ್ತಾನೆ. ಏನು ಮೇಡಮ್, ಬಂದಾಗಿದ್ದ ಇದನ್ನೇ ಹೇಳ್ತಾ ಇದ್ದೀರಾ? ಆಗ ಇನ್ನೊಬ್ಬ ಹೇಳ್ತಾನ, ಸರಿ ಇವ್ರದ್ದೇನು ಕೇಳ್ತೀರಾ, ಇನ್ನೊಬ್ಬರು ಮೇಡಮ್ಗೆ ಕಾಲ್ ಮಾಡು ಅಂತಾನೆ. ಅದಕ್ಕೆ ಮೇಡಮ್ಮ, ಯಾರ ಮೇಡಮ್ಮು, ಯಾಕ ಮೇಡಮ್ ಕಾಲ್ ಮಾಡ್ತೀರಾ, ಅಷ್ಟಕ್ಕೂ ನಾನು ಕಿಡ್ನಾಪ್ ಮಾಡಿಸಿದವ್ರೆ ಅಂತ ಹಿಂಗೆಲ್ಲ ಕ್ವಶನ್ಸ್ ಕೇಳ್ತಾಳೆ. ಅದಕ್ಕೆ ಆ ರೌಡಿ ಹೇಳ್ತಾನೆ, ಎಷ್ಟಮ್ಮ ಕ್ವಶನ್ಸ್ ಕೇಳ್ತೀಯಾ, ನೀನು ಕೇಳೋ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದರೆ ನನ್ನ ಸ್ಕೂಲಲ್ಲಿ ಸಹ ನಾನು ಫಸ್ಟ್ ರ್ಯಾಂಕ್ ಇರ್ತಿದ್ದೆ ಅಂತ ಹೇಳ್ತಾನೆ. ಇತ್ತ ದೇವಸ್ಥಾನದಲ್ಲಿ ಲಕ್ಷ್ಮಿ ಇವರನ್ನು ನೋಡಿದ್ದೀರಾ ಅಂತ ಎಲ್ಲರ ಹತ್ರ ಕೇಳ್ಕೊಂಡು ಬರ್ತಾನೆ ಇರ್ತಾಳೆ. ಆಗ ಆ ಫೋಟೋ ನೋಡಿ ಕೀರ್ತಿನ ಯಾರು ನೋಡೇ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲ ಮೇಡಮ್ ನಾವು ನೋಡಿಲ್ಲ ಅಂತ. ಕೊನೆಗೆ ಒಳಗೆ ಹುಡುಕಿ ಸಾಕಾಗಿ ದೇವಸ್ಥಾನ ಆಚೆಡಿದ್ರೆ ಒಂದು ತೆಂಗಿನಕಾಯಿ ಮಾರೋ ಅವ್ನ ಬಳಿ ಬಂದು ಕೇಳ್ತಾರೆ, ಇವರು ನೋಡಿದಾರಂತೆ. ಆಗ ಅವ್ನು ಹೇಳ್ತಾನೆ, ಹಾಂ ಮೇಡಮ್, ಸ್ವಲ್ಪ ಹೊತ್ತು ಮುಂಚೆ ಯಾರೋ ಕಿಡ್ನಾಪರ್ಸ್ ಬಂದು ಒಂದು ಕಾರಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ದು ಅಂತ ಹೇಳ್ತಾರೆ. ಅದಕ್ಕೆ ಲಕ್ಷ್ಮಿ ಶಾಕ್ ಆಗಿ, ಏನು ಕಾರ, ಎಲ್ಲಿ ಕರ್ಕೊಂಡು ಹೋದ್ರು, ಯಾವ ಕಡೆ ಕರ್ಕೊಂಡು ಹೋದ್ರು ಅಂತ ಕೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ ಮೇಡಮ್, ನಾನು ತಡೆಯೋಕೆ ಹೋದ್ರು, ನಾನು ತಡೆಯೋಕ್ಕಾಗಲಿಲ್ಲ, ಅವ್ರು ಕರ್ಕೊಂಡು ಹೋಗೇ ಬಿಟ್ರು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವಳಿಗೆ ಒಂದು ಕಾಲ್ ಬರುತ್ತೆ. ಹಲೋ, ಯಾರು ಅಂತ ಕೇಳಿದಾಗ, ನಾವು ಯಾರು ಅನ್ನೋದು ನಿಮಗೆ ಬೇಡವಾಗಿರೋ ವಿಷಯ, ಆದರೆ ನಿಮಗೆ ಬೇಕಾಗಿರೋ ನಮ್ಮ ಹತ್ರ ಒಬ್ಬರಿದ್ದಾರೆ ಇಲ್ಲಿ. ಹೀಗೆ ಲಕ್ಷ್ಮಿ ಜೊತೆ ರೌಡಿ ಮಾತಾಡ್ತಿರುವಾಗ ಕೀರ್ತಿ ಅಲ್ಲಿಂದ ಲಕ್ಷ್ಮಿ ಅಂತ ಚಿರ್ತಾಳೆ. ಅದಕ್ಕೆ ಲಕ್ಷ್ಮಿ ಕೇಳ್ತಾಳೆ, ನೀವ್ಯಾಕೆ ಅವಳನ್ನ ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಕಿಡ್ನಾಪರ್ ಹೇಳ್ತಾನೆ, ಕರ್ಕೊಂಡು ಹೋಗಿರೋದಲ್ಲ ಮೇಡಮ್, ನಮ್ಮ ಭಾಷೆಯಲ್ಲಿ ನಾವು ಕಿಡ್ನಾಪ್ ಅಂತ ಹೇಳ್ತೀವಿ. ಒಂದು ನಿಮಿಷ ರೀ, ವಿಡಿಯೋ ಕಾಲ್ ಮಾಡ್ತೀನಿ, ನೀವೇ ಎಲ್ಲ ನೀಟಾಗಿ ನೋಡೋರೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾನೆ ಆ ರೌಡಿ ಲಕ್ಷ್ಮಿಗೆ. ವಿಡಿಯೋ ಕಾಲ್ ಮಾಡಿದಾಗ ಕೀರ್ತಿನ ನೋಡಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಕೀರ್ತಿ, ಏನಿದು, ಇವ್ರ ಕೈಯಲ್ಲಿ ನೀವು ಹೇಗೆ ಸಿಕ್ಕಾಕೊಂಡ್ರಿ ಅಂತ ಕೇಳಿದೆ. ಅದಕ್ಕೆ ಕೀರ್ತಿ, ಅದೆಲ್ಲ ಬಿಡು ಲಕ್ಷ್ಮಿ, ಮೊದಲು ವಯಸ್ಸಿಗೆ ಕಾಲ್ ಮಾಡು, ನೀನೇ ಏನು ಕೆಲಸ ಮಾಡೋಕ್ಕೆ ಹೋಗಬೇಡ ಅಂತಾಳೆ. ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಅಯ್ಯೋ ಅವ್ರು ಇವಾಗ ಫ್ಲೈಟ್ನಾಗ ಇರ್ತಾರೆ, ನಾ ಹೆಂಗೆ ಕಾಲ್ ಮಾಡಲಿ ಅಂತಾಳೆ. ಅದಕ್ಕೆ ಅಟ್ಲೀಸ್ಟ್ ನೀ ಲೊಕೇಶನ್ ಅಥವಾ ದಾರಿ ಆದರೂ ಹೇಳು ಕೀರ್ತಿ, ನಾನಾದರೂ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಾಳೆ. ಇನ್ನೇನು ರೂಟ್ ಬಗ್ಗೆ ಹೇಳ್ಬೇಕನ್ನತ್ಲೆ ಆ ರೌಡಿ ಮೊಬೈಲ್ನ ಸೈಡ್ಗಿಟ್ಟು, ಏನು ಮೇಡಮ್ ಅವರು ರೂಟ್ ಹೇಳಿ, ನೀವು ಬರೋವರೆಗೂ ನಾವೇನು ಕಡಲೆ ಬೀಜ ತಿಂತಿರ್ತೀವ, ಇವ್ರು ಹೇಳ್ದಾಗೆ ನೀವೇನಾದರೂ ಯಾರಿಗಾದ್ರೂ ಕಾಲ್ ಮಾಡೋದು, ಪೊಲೀಸಿಗೆ ಕಾಲ್ ಮಾಡೋದು ಮಾಡಿದರೆ ಇವ್ರ ಫೋಟೋದಲ್ಲಿ ನೀವು ನೋಡಬೇಕಾಗುತ್ತೆ. ಇನ್ನು ಮುಂದೆ ಅವರು ನಿಮ್ಮ ಕಣ್ಣು ಮುಂದೆ ಜೀವಂತವಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಿಮ್ಗೆ ಅವರನ್ನು ಫೋಟೋ ಮೇಲೆ ನೋಡಬೇಕಂತ ಇದ್ದರೆ ಕಾಲ್ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೀ, ನೀವು ಯಾರಂತ ಕೇಳಿದಾಗ, ಇದೆಲ್ಲ ಬೇಡ, ಇವಾಗ ಒಂದು ಗಾಡಿ ಕಳಿಸ್ತೀನಿ, ನೀವು ಆ ಕಾರಲ್ಲಿ ಹತ್ಕೊಂಡು ಬಂದರೆ ಸರಿ, ಇಲ್ಲ ಅಂದರೆ ಇವ್ರ ಹೆಣ ನೀವು ನೋಡಬೇಕಾಗುತ್ತೆ ಅಂತ ಹೇಳ್ತಾನೆ. ಈ ಥರ ಹೇಳಿ ರೌಡಿ ಕಾಲ್ ಕಟ್ ಮಾಡೋ ಅಷ್ಟರ ಅಲ್ಲಿಗೆ ಕಾರ್ ಬರುತ್ತೆ. ಲಕ್ಷ್ಮಿ ಹಿಂದೆ ಮುಂದೆ ನೋಡದೆ ಸಹ ಕಾರ್ನ ಹತ್ತಾಳೆ. ಆಗ ಅಲ್ಲೇ ತೆಂಗಿನಕಾಯಿ ಮಾರ್ತಿದ್ದ ಹುಡುಗ, ಮತ್ತೆ ಯಾರೋ ನೀವು ಅಂತ ಹೇಳಿ ಅವಳನ್ನು ಕಾಪಾಡೋಕ್ಕೆ ಟ್ರೈ ಮಾಡಿದ್ರು ಸಹ ಆ ಸತ್ತನು ಅವನು ಸೋತೋಗ್ತಾನೆ. ಆದರೆ ಏನಪ್ಪ ಅಂದರೆ ಲಕ್ಷ್ಮಿ ಆ ಕಾರ್ನ ಹತ್ತಿ ಹೋಗುವಾಗ ಮೊಬೈಲ್ನ ಅಲ್ಲೇ ಬಿಸಾಕ್ಬಿಟ್ಟಿರ್ತಾಳೆ. ಇತ್ತ ವೈಷ್ಣವ್ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಿರುವಾಗ ಅವ್ರ ಅಪ್ಪ ಹೇಳ್ತಾರೆ, ಅಂತೂ ನನಗೆ ಹೆಮ್ಮೆ ಆಗ್ತಾ ಇದೆ ಮಗನೇ, ನೀನು ಇಷ್ಟೊಂದು ಫ್ಯಾನ್ಸ್ನ ನೋಡಿ ಖುಷಿ ಆಯಿತು ನನಗೆ ಅಂತ ಹೇಳ್ತಾನೆ. ಆಗ ವೈಷ್ಣವ್, ಹಾಂ ಅಪ್ಪ ಅಂತ ಹೇಳಿ, ಅಪ್ಪ ನಾನು ಈ ಒಡವೆನ ಲಕ್ಷ್ಮಿ ಅವ್ರಿಗೆ ಅಂತ ತೊಗೊಂಡಿದ್ದು, ಈ ನೆಕ್ಲೆಸ್ ಚೆನ್ನಾಗಿದೆಯಾ ಇಲ್ಲೋ ಅಂತ ನೋಡಿ ಹೇಳಿ ಅಂತ ಹೇಳ್ತಾನೆ. ಅದನ್ನು ನೋಡಿ ಕೃಷ್ಣ ಅವರು ಚೆನ್ನಾಗಿದೆ ಕಣೋ ಅಂತ ಹೇಳ್ತಾರೆ. ಆಗ ಹೇಳ್ತಾನೆ ವೈಷ್ಣವ್, ಅವರಿಗೆ ಇದನ್ನು ಕೊಟ್ಟು ನಮ್ಮ ಹೊಸ ಜೀವನ ಪ್ರಾರಂಭ ಮಾಡೋಣ ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಪ್ಪ. ಇದನ್ನು ನೋಡಿ ಲಕ್ಷ್ಮಿ ಅವರು ತುಂಬ ಖುಷಿ ಪಡ್ತಾರೆ ಅಂತ ಮಾತಾಡ್ತಿರುವಾಗ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದಾಗ ಅದು ಲಕ್ಷ್ಮಿ ಆಗಿರ್ತಾಳೆ. ಹಲೋ ಲಕ್ಷ್ಮಿ ಅವರೇ ಅಂತ ನೋಡ್ತಾನೆ, ಆದರೆ ಅದು ಲಕ್ಷ್ಮಿ ಕಾಲ್ ಮಾತ್ರ ಆಗಿರುತ್ತೆ, ಅವ್ಳು ಮಾತಾಡ್ತಿರಲ್ಲ. ಅಲ್ಲಿ ಆ ತೆಂಗಿನಕಾಯಿ ಮಾರೋ ಹುಡುಗ ಕಾಲ್ ಮಾಡಿರ್ತಾನೆ, ಸರ್ ನೀವು ಈ ಹುಡುಗಿಯವರು ಗಂಡನ, ಬೇಗ ಬನ್ನಿ ಸರ್ ಈ ಲೊಕೇಶನ್ಗೆ, ಈಗ ತಾನೇ ನಿಮ್ಮ ಹೆಂಡತಿಯವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅಷ್ಟೇ ಅಲ್ಲ ಈ ಮುಂಚೆ ಇನ್ನೊಂದು ಹುಡುಗಿನ ಸಹ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಅಂತ ಹೇಳ್ತಾನೆ. ಇದನ್ನು ಕೇಳಿ ವೈಷ್ಣವ್ಗೆ ಶಾಕ್ ಆಗುತ್ತೆ. ಏನು ಕಿಡ್ನಾಪ, ಹಲೋ ಅನ್ನೋಷ್ಟರಲ್ಲಿ ನೆಟ್ವರ್ಕ್ ಕಟ್ಟಾಗಿ ಕಾಲ್ ಕಟ್ಟಾಗ್ಬಿಡುತ್ತೆ. ಆಗ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸುಮಿತ್ರಾಗೆ ಕಾಲ್ ಮಾಡಿ ಕೇಳ್ತಾನೆ, ಈಗ ಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ, ಮನೆಯಲ್ಲಿ ಏನಾದರೂ ಹೇಳೋಗಿದ್ದಾರಾ ಅಂತ ಕೇಳ್ತಾನೆ. ಆಗ ನನಗೇನು ಗೊತ್ತಿಲ್ಲ, ಮೇ ಬಿ ಗಂಗಾ ಗೊತ್ತಿರ್ಬೋದು ಅಂತ ಹೇಳಿ ಗಂಗಾ ಕರೆದು ಮೊಬೈಲ್ ಕೊಡ್ತಾಳೆ. ಆಗ ಗಂಗಾಗೆ ವೈಷ್ಣವ್, ಬೆಳಗ್ಗೆ ಲಕ್ಷ್ಮಿ ಅವ್ರು ಎಲ್ಲಿಗಾದ್ರು ಅಂತ ನಿಮ್ಗೇನಾದರೂ ಗೊತ್ತಾ, ಯಾರನ್ನ ಮೀಟ್ ಆಗ್ತೀನಿ ಅಂತ ಹೋಗಿದ್ರು ಏನಂತ ಗೊತ್ತಾ ಅಂತ ಕೇಳಿದಾಗ ಗಂಗಾ ಹೇಳ್ತಾಳೆ, ಹ್ಞೂ ಅಣ್ಣ, ಅವರು ಬೆಳಗ್ಗೆ ಯಾರನ್ನೂ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದರು, ಬಟ್ ಯಾರಂತ ಗೊತ್ತಿಲ್ಲ, ಆದರೆ ಇದು ಮಾತ್ರ ಪಕ್ಕ ಅವ್ರು ಯಾರೋ ಹುಡುಗಿನ ಭೇಟಿಯಾಗೋಕೆ ಹೋಗಿದ್ದಾರೆ ಅನ್ಸುತ್ತೆ ಅಂತ. ಹುಡುಗಿನ ಯಾರಿರ್ಬೋದು ಅಂತ ವೈಷ್ಣವ್ ಥಿಂಕ್ ಮಾಡ್ತಿರುವಾಗ ಗಂಗಾ ಹೇಳ್ತಾಳೆ, ಅದು ಮೇ ಬಿ ಕೀರ್ತಿ ಆಗಿರ್ಬೋದು ಅಂತಾನೆ. ಅದಕ್ಕೆ ಆಗ ವೈಷ್ಣವ್ ಸುಪ್ರೀತಾ ಅವರಿಗೆ, ಬೇಗ ಹೋಗಿ ಕೀರ್ತಿ ಅವ್ರ ಮನೆಗೆ ಕೀರ್ತಿನ ಆಚೆ ಹೋಗಿದ್ದಾಳ ಅಂತ ತಿಳ್ಕೊಂಬನ್ನಿ ಅಂತ ಹೇಳ್ತಾನೆ. ಮತ್ತೆ ಕೇಳ್ತಾನೆ, ಅಮ್ಮ ಎಲ್ಲಿದ್ದಾರೆ ಅಂತ. ಆಗ ಸುಪ್ರೀತಾ ಹೇಳ್ತಾಳೆ, ನಿಮ್ಮಮ್ಮ ಸಹ ಬೆಳಗ್ಗೆಯಿಂದ ಮನೆಗಿಲ್ಲ ಕಣೋ, ಅವ್ರು ಎಲ್ಲಿ ಹೋಗಿದ್ದಾರಂತೆ ಗೊತ್ತಿಲ್ಲ ಅಂತ ಹೇಳಿ ಅವಳು ಅವ್ರ ಮನೆಗೆ ಹೋಗ್ತಾಳೆ.
ಇತ್ತ ಕಾವೇರಿ ಭಾನುಮತಿಗೆ ಕಾಲ್ ಮಾಡಿ ನನಗಿಲ್ಲಿ ಆರಾಮಾಗಿರೋಕ್ಕಾಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಭಾನುಮತಿ, ಅಯ್ಯೋ ನಾನು ಎಷ್ಟೆಲ್ಲ ಕ್ರಿಮಿನಲ್ ಕೆಲಸ ಮಾಡಿದ್ದೀನಿ, ಬೆಳಗ್ಗೆ ಎದ್ರೆ ಇದೇ ಕೆಲಸದಲ್ಲಿರ್ತೀನಿ, ನಾನಂತೊಳಗೆ ನೀನು ನನ್ನ ಫ್ರೆಂಡಾಗಿ ಹೀಗೆ ಭಯಪಟ್ಟರೆ ಹೆಂಗೆ ಅಂತ ಬೈತಾಳೆ. ಅದಕ್ಕೆ ಏನಮ್ಮ ನನಗಿದೆಲ್ಲ ಹೊಸದು, ನನಗೆ ಅಂದ್ರೆ ಇವತ್ತು ರಾತ್ರಿ ನಿದ್ದೆ ಬರಲ್ಲ, ಆ ಗೊಂಬೆ ಆಡ್ಸೋದು ನೋಡಿದರೆ ನೀ ಅಂದ್ಕೊಂಡಿರೋದೆಲ್ಲ ಉಲ್ಟಾಗುತ್ತೆ ಅಂತ ಹೇಳೋಗ್ತಾ ಇದ್ದಾನೆ ಅಂತಾನೆ. ಅದಕ್ಕೆ ಭಾನುಮತಿ, ಅಯ್ಯೋ ನಮ್ಮ ಮನೆಗೂ ಒಬ್ಬರು ಸ್ವಾಮೀಜಿಗಳು ಬರ್ತಿದ್ರು, ಅವರೆಲ್ಲ ಏನೇನೋ ಹೇಳ್ತಾಯಿದ್ರು, ನಮ್ಮನೆ ಆನಂದ ಸಾಗರವಾಗಿರುತ್ತೆ, ನಮಗೆ ಆ ಯೋಗ ಇದೆ ಈ ಯೋಗ ಇದೆ, ನಾವು ಆನಂದವಾಗಿರ್ತೀವಿ, ನನಗೆ ಮಕ್ಕಳೇ ಮುಂದೆ ಆಶ್ರಯ ಆಗ್ತಾರೆ ಅಂತ ಹೇಳಿದರು. ಅದೆಲ್ಲ ನಿಜ ಆಗುತ್ತಾ? ಅಷ್ಟೇ ಯಾಕೆ, ನನಗೆ ಮುಂದೆ ರಾಜಯೋಗ ಇದೆ ಅಂತ ಹೇಳಿದರು, ನೀನೇ ನೋಡಿದ್ಯಲ್ಲ ನನ್ನ ಯೋಗ ಎಂಥದ್ದು ಅಂತ. ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊತೀಯಾ? ಮನುಷ್ಯರೆಲ್ಲ ಆಡೋ ಮಾತುಗಳು ನಿಜ ಆಗಿದ್ರೆ ದೇವ್ರಿಗೇನು ಕೆಲಸ ಇರ್ತಿತ್ತು? ನೀನು ಇದಕ್ಕೇನು ಟೆನ್ಷನ್ ತೊಗೋಬೇಡ, ಎಲ್ಲ ಆರಾಮಾಗಿರು, ಎಲ್ಲ ನೀ ಅಂದ್ಕೊಂಡಾಗೆ ಆಗುತ್ತೆ ಅಂತ ಹೇಳ್ತಾಳೆ. ನೀನು ಏನಾದರೂ ಇದೇ ರೀತಿ ಹೆದರ್ಕೊಂಡಿದ್ರೆ ಮನೆಯವ್ರಿಗೆಲ್ಲ ಪಕ್ಕ ನೀನೇ ಏನೋ ಮಾಡಿದ್ದೆ ಅಂತ ಡೌಟ್ ಬರುತ್ತೆ. ಫಸ್ಟು ಟೆನ್ಷನ್ ಮಾಡ್ಕೋದನ್ನು ಕಡಿಮೆ ಮಾಡು, ಏನಾಗೋದಿಲ್ಲ, ಬಿ ಕಾಮ್ ಅಂತ ಹೇಳಿ ಟೇಕ್ ಕೇರ್ ಅಂತ ಹೇಳಿ ಅವಳು ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ. ಇತ್ತ ಲಕ್ಷ್ಮಿನ ಕೀರ್ತಿನ ಯಾವ ಸ್ಪಾಟಲ್ಲಿ ಕಟ್ ಹಾಕಿರ್ತಾರೆ ಅದೇ ಸ್ಪಾಟಿಗೆ ಕರ್ಕೊಂಡು ಬರ್ತಾರೆ. ಆಗ ಲಕ್ಷ್ಮಿ ಅವಳನ್ನು ನೋಡಿ ಶಾಕ್ ಆಗಿ, ಕೀರ್ತಿ ನಿನಗೇನೂ ಆಗಿಲ್ವಾ ಅಲ್ಲ ಅಂತ ಕೇಳ್ತಾಳೆ. ನನಗೇನೂ ಆಗಿಲ್ಲ ಲಕ್ಷ್ಮಿ, ಫಸ್ಟ್ ಇಲ್ಲಿಂದ ಹೋಗೋಣ ನಡಿ ಅಂತಾಳೆ. ಅದಕ್ಕೆ ಲಕ್ಷ್ಮಿ, ನಾನು ಬಂದಿದ್ದೀನಲ್ಲ, ನೀನು ಟೆನ್ಷನ್ ತೊಗೋಬೇಡ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಅದಕ್ಕೆ ಆ ರೌಡಿಗಳು, ಏನು ಮೇಡಮ್ ನೀವು ಹೀರೋ ಆಗ್ತಿದ್ರ ಸ್ಟೋರಿಯಲ್ಲಿ, ಮತ್ತು ನಾವೇನು ಕಡಲೆ ಬೀಜ ತಿನ್ಕೊಂತಿರೋಣ, ಹೆಂಗೆ ಕಾಣಿಸ್ತಿದ್ದೀವಿ ನಿಮಗೆ ಅಂತ ಕೇಳ್ತಾರೆ. ಅದಕ್ಕೆ ಯಾರೋ ಸಂಬಂಧ ಎಲ್ಲರನ್ನ ಕರ್ಕೊಂಬಂದು ಈ ಥರ ಟಾರ್ಚರ್ ಮಾಡಿದರೆ ನಿಮ್ಗೆ ಸರಿ ಅನ್ಸುತ್ತೇನೋ ಅಂತ ಕೇಳ್ತಾಳೆ ಕೀರ್ತಿ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಿದ್ವಿ ಮೇಡಮ್, ಆರಾಮಾಗಿ ಚೇರ್ ಮೇಲೆ ಕೂಡಿಸಿದಿರಿ, ನಾವು ಅಷ್ಟಕ್ಕೂ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಆಗ ಇನ್ನೊಬ್ಬ ರೌಡಿ ಹೇಳ್ತಾನೆ, ಅಯ್ಯೋ ಈ ಮೇಡಮ್ಗೆ ನಾನು ಒಬ್ಬಳೇ ಕಟ್ ಹಾಕಿದ್ರಂತ ಬೇಜಾರಾಗಿರ್ಬೋದು, ಲೋ ಇವ್ರನ್ನ ಸಹ ಕಟ್ಟಾಕ್ರು ಅಂತ ಹೇಳಿ ಲಕ್ಷ್ಮಿನೂ ಸಹ ಕಟ್ಟಾಕ್ತಾರೆ. ಆಗ ಲಕ್ಷ್ಮಿ ಹೇಳ್ತಾಳೆ, ವೈಷ್ಣವ್ಗೆ ಏನಾದರೂ ಈ ಸುದ್ದಿ ಗೊತ್ತಾದೆ ಅಂತ ತಿಳ್ಕೊ, ನೀವು ಯಾರು ಉಳಿಯೋದಿಲ್ಲ, ಅವ್ರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ರೌಡಿಗಳು ಹೇಳ್ತಾರೆ, ಏನು ಮೇಡಮ್ ನೀವು ಅಂದ್ಕೊಂಡೆ ಎಲ್ಲ ಆಗ್ಬಿಡ್ತು ಅಂದ್ಕೊಂಡಿದ್ದೀರಾ ಹೆಂಗೆ, ಅವ್ರು ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋಗೋವರೆಗೂ ನಾವೇನು ಕಡಲೆಪುರಿ ತಿಂತಿರ್ತೀವ. ಆಗ ಕೀರ್ತಿ ಹೇಳ್ತಾಳೆ, ಇವ್ರ ಹತ್ರ ಏನು ಮಾತಾಡೋಕೆ ಹೋಗಬೇಡಿ, ಇವ್ರ ಹತ್ರ ಮಾತಾಡಿ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಿ ಕೇಳ್ತಾಳೆ, ಅಲ್ಲ ಕೀರ್ತಿ ಅವರೇ, ಇವ್ರ ಹತ್ರ ನೀವು ಹೇಗೆ ಸಿಕ್ಕಾಕೊಂಡ್ರಿ ಅಂತ ಕೇಳಿದಾಗ ಕೀರ್ತಿ ಹೇಳ್ತಾಳೆ, ನನಗೇನು ಗೊತ್ತು, ಇವನೇನೋ ತನ್ನ ಹೆಂಡತಿಗೆ ಪ್ರಾಬ್ಲಮ್ ಅಂತ ಹೇಳಿ ನನ್ನ ನಂಬಿಸಿ ಕರ್ಕೊಂಡೋದ, ಇವಾಗ ನೋಡಿದ್ರೆ ಇಲ್ಲಿ ಬಂದು ಕೂರಿಸಿದ್ದಾನೆ. ಆಗ ಲಕ್ಷ್ಮಿ ಮತ್ತೆ ಆ ರೌಡಿಗಳಿಗೆ, ಅಲ್ಲ ನಿಮ್ಗೇನು ಬೇಕು ಬೇಕಂತಾದ್ರೂ ಕೇಳಿದ್ರೆ ನಾವು ಕೊಟ್ಟಾದ್ರೂ ಕೊಡ್ತೀವಿ, ಹೀಗೆ ಕರ್ಕೊಂಬಂದು ಕೂಡ ಹಾಕಿದ್ರೆ ಏನು, ನಿಮ್ಗೆ ಯಾರು ಬೇಕು, ಇದನ್ನೆಲ್ಲ ಮಾಡ್ಸೋಕೆ ಹೇಳಿರೋದು ಯಾರು, ಪ್ಲೀಸ್ ಹೇಳಿ, ನಮ್ಮನ್ನು ಬಿಟ್ಬಿಡಿ ಅಂತ ಕೇಳಿದಾಗ ರೌಡಿಗಳು ಕೀರ್ತಿಗೆ ಹೇಳ್ತಾರೆ, ಮೇಡಮ್ ಆ ಮೇಡಮ್ ಅಷ್ಟೊಂದು ಕೇಳ್ತಾ ಇದ್ದಾರೆ, ಏನು ನಿಜ ಅಂತ ಹೇಳ್ಬಿಡ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ನೋಡ್ಕೊಂಡು ಏನು ಹೇಳ್ತಾ ಇದೆಯಾ ಅಂತ ಹೇಳಿ ಕೀರ್ತಿ, ಅಲ್ಲ ಮೇಡಮ್ ನೀನು ನಮ್ಮ ಬಾಸ್ ಅಲ್ವಾ, ನೀವು ಹೇಳ್ದಾಗೆ ನಾವು ಮಾಡಿದ್ದೀವಿ, ಇವಾಗ ಹೇಳಿ ಅವ್ರದ್ದು ಕೈ ಕಟ್ ಮಾಡೋದಾ ಅಥವಾ ಕಾಲು ಕಟ್ ಮಾಡೋದಾ ಅಂತ. ಇದನ್ನು ಕೇಳಿ ಕೀರ್ತಿಗೆ ಶಾಕ್ ಆಗುತ್ತೆ, ಅಷ್ಟೇ ಲಕ್ಷ್ಮಿ ಕೂಡ ಶಾಕ್ ಆಗುತ್ತೆ. ಇತ್ತ ಸುಪ್ರೀತಾ ಕಾರುಣ್ಯನ ಮನೆಗೆ ಹೋಗಿ ಎಷ್ಟೇ ಬಾಗಿಲು ಬಾರಿಸಿದ್ರು ಅದನ್ನ ಯಾರು ಓಪನ್ ಮಾಡೋದಿಲ್ಲ. ಅವಳಿಗೆ ಯಪ್ಪ ಎಲ್ಲರೂ ಎಲ್ಲಿ ಹೋಗಿದ್ದಾರೆ, ಬೆಳಗ್ಗಿಂದ ಬರೀ ಇದೇ ಆಯಿತು, ಎಲ್ಲರೂ ನಾಪತ್ತೆ ಆಗುತ್ತೆ ಅಂತ ತಿಳಿದು ವೈಷ್ಣವಿಗೆ ಕಾಲ್ ಮಾಡಿ, ಇಲ್ಲಿ ಯಾರು ಇಲ್ಲ, ಅವಳು ಸಹ ಡೋರ್ ಓಪನ್ ಮಾಡ್ತಿದ್ದಲ್ಲ, ನೀನು ಒಂದ್ಸತಿ ಕಾರುಣ್ಯ ಕಾಲ್ ಮಾಡಿ ವಿಚಾರಿಸು ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡಿ ತಿರುಗಿ ನೋಡೋಷ್ಟಿಗೆ ಅಲ್ಲಿ ಕಾವೇರಿ ನಿಂತಿರ್ತಾಳೆ. ಆಗ ಕಾವೇರಿ ಸುಪ್ರೀತಾಗೆ ಕೇಳ್ತಾ ಇದ್ದಾಳೆ, ನೀನು ಇಲ್ಲಿ ಏನು ಮಾಡ್ತಿದ್ಯಾ, ಇಲ್ಲಿ ನಿನಗೇನು ಕೆಲಸ ಅಂತ. ಆಗ ಸುಪ್ರೀತಾ ಹೇಳ್ತಾಳೆ, ಅಷ್ಟಕ್ಕೂ ಅದನ್ನೆಲ್ಲ ಬಿಡಿ, ನೀವು ಬೆಳಗಿಂದ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ನನ್ನ ಫ್ರೆಂಡ್ ಭಾನುಮತಿ ಜೊತೆ ಹೋಗಿದ್ದೆ ಅಂತಾಳೆ. ಅದಕ್ಕೆ ಸುಪ್ರೀತಾ, ಓ ಆ ನಿನ್ನ ಫ್ರೆಂಡು ಕೂಡ ನಿಮ್ಮ ಜೊತೆ ಸೇರಿದಾಳೆ, ಇವಾಗೇನು ಹೊಸ ನಿಮ್ಮ ಪ್ಲ್ಯಾನು ಅಂತ ಕೇಳ್ತಾಳೆ. ಆಗ ಕಾವೇರಿ ಹೇಳ್ತಾಳೆ, ಏನಾದರೂ ಆಗಲಿ ನನ್ನ ಕಾಲೇಳಕ್ಕೆ ನಿಂತ್ಬಿಟ್ಟಿರ್ತೀಯಲ್ಲ ನೀನು, ಒಂದು ಸಣ್ಣ ಸುಳಿವು ಸಿಕ್ಕರು ಸಾಕು ನನ್ನ ಮೇಲೆ ಬಂದ್ಬಿಡ್ತೀಯ, ಒಟ್ಟಿನಲ್ಲಿ ನನ್ನ ಬಗ್ಗೆ ಕೆಟ್ಟದ್ದು ಹೇಳಿಲ್ಲ ಅಂದರೆ ನಿಮಗೆ ಸಮಾಧಾನ ಆಗಲ್ವಾ ಅನ್ಸುತ್ತೆ ಸುಪ್ರೀತಾ ಅಂತ ಕೇಳ್ತಾಳೆ ಕಾವೇರಿ. ಅದಕ್ಕೆ ಸುಪ್ರೀತಾ ಹೇಳ್ತಾಳೆ, ನಾನು ನಿಮ್ಮ ಬಗ್ಗೆ ಸಾಕಷ್ಟು ಸರಿ ಒಳ್ಳೆದನ್ನು ಮಾತಾಡಬೇಕಂತ ಅನ್ಕೊತೀನಿ, ಆದರೆ ಏನು ಮಾಡೋದು, ನೀವು ಅಂಥ ಕೆಲಸ ಏನೂ ಮಾಡೋದೇ ಇಲ್ವಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಒಳ್ಳೆ ಕೆಲಸದ ಬಗ್ಗೆ ನೀನು ಮಾತಾಡಬೇಡ, ಅಷ್ಟಕ್ಕೂ ನೀನು ಇಲ್ಲಿ ಏನು ಅಂಥದ್ದು ಘನಕಾರ್ಯ ಕೆಲಸ ಮಾಡೋಕ್ಕೆ ಬಂದಿದೆಯಾ ಮೊದಲು ಅದನ್ನು ಹೇಳು ಅಂತಾಳೆ ಕಾವೇರಿ. ಆಗ ಸುಪ್ರೀತಾ ಬೆಳಗ್ಗೆಯಿಂದ ಆಗಿರೋ ಎಲ್ಲ ಘಟನೆಗಳನ್ನು ಅವಳ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದಕ್ಕೂ ಇದಕ್ಕೂ ನೀನು ಈ ಕಾರುಣ್ಯ ಮನೆಗೆ ಬರೋಕ್ಕೂ ಏನೇ ಸಂಬಂಧ ಅಂತ ಕೇಳಿದಾಗ ಲಕ್ಷ್ಮಿ ಮನೆಯಿಂದ ಹೋಗುವಾಗ ಯಾರೋ ಹುಡುಗಿನ ಭೇಟಿ ಮಾಡ್ತೀನಿ ಅಂತ ಹೇಳೋಗಿದ್ಲು ಅನಿಸುತ್ತೆ, ಅದು ಕೀರ್ತಿನ ಆಗಿರ್ಬೋದಾ ಅಂತ ಕೇಳೋಕ್ಕೆ ಬಂದಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ, ಹಾಗಂದರೆ ಈಗ ಎಲ್ಲರ ಡೌಟ್ ಕೀರ್ತಿ ಮೇಲೆ ಹೋಗ್ತಾ ಇದೆ, ಅಂತೂ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ, ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು, ಲಕ್ಷ್ಮೀನ ಮತ್ತು ಕೀರ್ತಿನ ವೈಷ್ಣವ್ ಕಾಪಾಡ್ತಾನ, ಇದ್ರ ಹಿಂದೆ ಎಲ್ಲ ಕೈವಾಡ ಇರೋದು ಕಾವೇರಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತಾ? ಇದೆಲ್ಲ ತಿಳ್ಕೊಬೇಕಂತಂದರೆ ನಾಳಿನ ಸಂಚಿಕೆವರೆಗೂ ವೆಯ್ಟ್ ಮಾಡಬೇಕು. ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.